ಇವತ್ತಿನವರೆಗೂ ಗೃಹಲಕ್ಷ್ಮಿಯ ಲೈವ್ ಅಪ್ಡೇಟ್ ನೋಡೋದಾದ್ರೆ ಇವತ್ತಿನ ಗೃಹಲಕ್ಷ್ಮಿಯ ಲೈವ್ ಅಪ್ಡೇಟ್ ಏನು ಅಂತ ಅಂದ್ರೆ ಸದ್ಯಕ್ಕೆ 28ನೇ ಕಂತಿನ ಹಣ ಜಮೆ ಆಗೋದಕ್ಕೆ ಆರಂಭವಾಗಿದೆ ಮತ್ತು 27ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರು ಎಲ್ಲರಿಗೂ ಸಹ 27 ಮತ್ತು 28ನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗುತ್ತೆ. ಸೊ ಇವಾಗ 28ನೇ ಕಂತಿನ ಹಣದ ವಿಚಾರವಾಗಿ ಹೇಳೋದಾದ್ರೆ ಸದ್ಯಕ್ಕೆ ಇದುವರೆಗೂ ನೋಡೋದಾದ್ರೆ ಒಂದು 25ರಿಂದ 30% ಅಷ್ಟು ಜನರಿಗೆ 28ನೇ ಕಂತಿನ ಹಣ ಜಮೆ ಆಗಿದೆ ಮತ್ತು ಯುವ ನಿಧಿ ಕೂಡ ಇನ್ನೇನು ನಿಲ್ಸ್ಬಿಡ್ತಾರೆ. ಆದ್ರೆ ಯಾವುದೂ ಕೂಡ ಸರ್ಕಾರ ನಿಲ್ಸೋದಿಲ್ಲ. ಈ ಫಲಾನುಭವಿಗಳಿಗೆ ಯಾವ್ಯಾವ ಫಲಗಳು ಸರ್ಕಾರ ಹೇಳಿದೆ 5 ವರ್ಷ ಮುಗಿಯೋವರೆಗೂ ಕೂಡ ಅದು ಬರುತ್ತೆ. ಈಗ ಪೆನ್ಷನ್ ಹಣ ಹೇಳೋದಾದ್ರೆ ಈಗ ಹ್ಯಾಂಡಿಕ್ಯಾಪ್ ಪೆನ್ಷನ್ ಮತ್ತು ಸುಮಾರು ಶಿಕ್ಷಣ ವೇತನಗಳು ಅದೆಲ್ಲವೂ ಕೂಡ ಇವಾಗ ನಿಮಗೆ ಜಮೆ ಆಗುತ್ತೆ. ಆದ್ರೆ ಅದು ಕೂಡ ಒಂದು 20% ಅಷ್ಟು ಜನರಿಗೆ ಸದ್ಯಕ್ಕೆ ಪೆನ್ಷನ್ ಹಣ ಜಮೆ ಆಗಿದೆ, ಇನ್ನ ಕೂಡ ಆಗಿಲ್ಲ. ಸೊ ಆದ್ರಿಂದ ನೀವು ಅದು ನಿಂತೋಗಿದೆ ಆ ರೀತಿ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ದಿನಗಳಾದ ನಂತರ ಇನ್ನ ಒಂದು ಸ್ವಲ್ಪ ಕಾಲಾವಕಾಶ ಆಗುತ್ತೆ. ಒಂದು ವಾರ ಅಷ್ಟೊತ್ತಿಗೆ ನಿಮ್ಮ ಖಾತೆಗೂ ಕೂಡ ಪೆನ್ಷನ್ ಹಣ ಜಮೆ ಆಗುತ್ತೆ. ಸೊ ಇವತ್ತಿನ ಅಪ್ಡೇಟ್ ಗೃಹಲಕ್ಷ್ಮಿ ಮತ್ತು ಪೆನ್ಷನ್ ಹಣದ ಬಗ್ಗೆ ಈ ರೀತಿ ಆಗಿತ್ತು. ಮತ್ತು ಪ್ರತಿದಿನದ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.